ಎಲ್ಲ ನನ್ನ ರೈತ ಬಂಧುಗಳಿಗೆ ನಮಸ್ಕಾರ. ಕೃಷಿ ಜೊತೆ ವಿರೂಪಾಕ್ಷ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯವಾದ ಸ್ವಾಗತ. ನಾವಿವತ್ತು ಎಲ್ಲಿದೀವಪ್ಪ ಅಂತ ಹೇಳಿದ್ರೆ ಸಿಂಧನೂರು ತಾಲೂಕು ಒಂದು ಸಾಲಗುಂದ ಹೋಬಳಿಯ ಸಾಲಗುಂದ ಗ್ರಾಮದಲ್ಲಿ ಇದ್ದೀವಿ. ಇಲ್ಲಿ ಏನಪ್ಪಾ ಅಂತಂದ ಹೇಳಿದ್ರೆ ಇಲ್ಲೊಬ್ಬ ರೈತರ ಹೊಲದಲ್ಲಿ ನಾವು ಇವತ್ತು ಒಂದು ವಿಡಿಯೋನ ಮಾಡೋದಕ್ಕೆ ಬಂದಿದ್ವಿ. ಯಾಕಪ್ಪ ಅಂತಂದ ಹೇಳಿದ್ರೆ ಈ ವರ್ಷ ನಮ್ಗೆ ತುಂಗಭದ್ರಾ ಡ್ಯಾಮ್ ನಲ್ಲಿ ಬಹಳಷ್ಟು ಪ್ರಮಾಣದಲ್ಲಿ ನೀರಿದ್ರು ಕೂಡ ನಮ್ಮ ರೈತ ಬಾಂಧವರಿಗೆ ನೀರ್ ಸಿಗ್ಲಿಲ್ಲ. ಯಾವ ಕಾರಣಕ್ಕಂತಂದ ಹೇಳಿ ಎಲ್ಲ ರೈತ ಬಾಂಧವರಿಗೆ ಅದು ಗೊತ್ತಿರತಕ್ಕಂಥದ್ದೇ ವಿಷಯ. ನಮ್ಮ ಒಂದು ತುಂಗಭದ್ರಾ ಒಂದು ಗೇಟ್ಗಳು ಬಹಳ ರಿಪೇರಿ ಕಾರ್ಯ ನಡೆದಿರೋದ್ರಿಂದ ಈ ವರ್ಷ ಕೊಡ್ಲಿಲ್ಲ. ಈ ಭಾಗದಲ್ಲಿ ಪ್ರತಿ ವರ್ಷ 2 ಬೆಳೆಯನ್ನ ಒಂದು ಭತ್ತವನ್ನ ತೆಗಿತಿದ್ರು. ಆದ್ರೆ ನೀರಿಲ್ಲಾರದ ಕಾರಣಕ್ಕೋಸ್ಕರ ಭತ್ತ ಮತ್ತು 2ನೇ ಬೆಳೆ ಬೇರೆದ್ ಏನ್ ಮಾಡ್ಬೇಕಂತಕ್ಕಂಥ ರೈತರಿಗೆ ಯೋಚನೆ ಬರಲ್ಲ. ಆದ್ರೆ ಒಂದಿಷ್ಟು ಭಾಗದಲ್ಲಿ ಜನ ಏನೋ ಒಂದ್ ಬೆಳೆನ ಹಾಕೋಣ, ಯಾವ್ದೋ ಒಂದು ಖರ್ಚಿಗೆ ಆಗುತ್ತೆ ಅಂತಕ್ಕಂಥದ್ದನ್ನ ಇಟ್ಕೊಂಡು ಒಂದಿಷ್ಟು ಜನ ರೈತರು ಸೆಣಬು, ಒಂದಿಷ್ಟು ಜನ ದೂನಿ, ಒಂದಿಷ್ಟು ಜನ ಸಾಸಿವೆ, ಈ ತರ ಒಂದಿಷ್ಟು ಜನ ಕಡಲೆ 2ನೇ ಬೆಳೆಗೆ ಹೋಗಿದ್ದಾರೆ. ಅದೇ ತರದ ನಾವ್ ಇವತ್ತು ಸಾಲಗುಂದ ಗ್ರಾಮದಲ್ಲಿ ನಮ್ಮ ಒಬ್ಬ ರೈತರು ಸಾಸಿವೆನ ಹಾಕಿದ್ದಾರೆ. ಅವರು ಒಂದು ಹೊಲದಾಗಿದೀವಿ. ಅವರು ಈ ಬೆಳೆ ಬಗ್ಗೆ ಏನೇನ್ ಹೇಳ್ತಾರ ಅಂತಕ್ಕಂಥ ಕೇಳೋಣ. ಸರ್, ನಿಮ್ಮ ಹೆಸರು? ಗೋಪಾಲ್. ಜೋರಾಗಿ ಮಾತಾಡಿ. ಗೋಪಾಲ್. ಗೋಪಾಲ. ಹಾ, ನೀವು ಪ್ರತಿ ವರ್ಷ ಯಾವ ಬೆಳೆ ಹಾಕ್ತಿದ್ರಿ? ನೆಲ್ಲ ಹಚ್ಚಿದ್ವಿ. ಇಲ್ಲಿ ಜಾಸ್ತಿ ಆಲ್ಮೋಸ್ಟ್ ನೆಲ್ಲ ಹಚ್ತಿದ್ರಿ. ನೆಲ್ಲ ಹಚ್ಚಿದ್ವಿ. ಈಗ ರೇಟ್ ಹಾಕೋ ಸಲುವಾಗಿ ನೀರ್ ಕೊಡ್ಲಾರ ಶಾಶ್ವತ ಕುಂತೀವಿ. ಈಗ ನೀವು ಈಗ ಸಾಸಿವೆ ಬೆಳಿಬೇಕಾರ ಫಸ್ಟ್ ಏನ್ ಮಾಡಿದ್ರಿ? ಹೊಲ ತಿನ್ನೋದು ಎಲ್ಲ ಹಸು ಮಾಡಿ ಮತ್ತೆ ಇದಕ್ಕೆ ಉಗ್ಗಿ ನೀರ್ ಮಾಡಿ ಇದಕ್ ಅಂದ್ರೆ ಕುಂಟೆ ಹೊಡೆದು ಇದು ಉಗ್ಗಿದೀರಾ? ಕೆಲವು ಜನ ನಂಗೆ ಗದ್ದೆಯಲ್ಲಿ ಉಗ್ಗಿದಾರಲ್ಲ, ಆ ತರ ನೀವು ಮಾಡಿಲ್ಲ? ಹಂಗ ಹೋಗಿ ಮತ್ತೆ ಅದೇ ಹಸಿಗಳ ಹಸಿ ಇದ್ರೊಳಗೆ ಉಗ್ಗಿದ್ದೀರಿ. ಎಕರೆಗೆ ಎಷ್ಟು ಬೀಜ ಹೋಗಿದಾವೆ? ಎಕರೆಗೆ 3 kg. ಎಕರೆ 3 kg ಹೋಗಿದೆ. ಈ ಬೀಜನ ಎಲ್ಲಿಂದ ತಂದ್ರಿ? ನಿಮಗೆ ಪ್ರತಿ ವರ್ಷ ನೀವು ಭತ್ತ ಹಚ್ತಿದ್ರಿ, ಈ ವರ್ಷ ನೀರ್ ಕೊಡದಿರೋ ಕಾರಣದಿಂದ ಸಾಸಿವೆಗೆ ಕೊಟ್ಟೆ. ನೋಡ್ರಿ ನಮ್ಮ ರೈತ ಬಾಂಧವ್ರೆ, ಅತಿ ಕಡಿಮೆ ಖರ್ಚು ಮತ್ತೆ ಅತಿ ಲಾಭದಾಯಕ ಒಂದು ಬೆಳೆ ಆಗಿದೆ. ಖಾಲಿ ಬಿಡೋದಕ್ಕಿಂತ ಬದಲಾಗಿ ಯಾವ್ದಾದ್ರು ಒಂದ್ ಮಾಡೋಣ, ಎಲ್ಲೋ ಒಂದ್ ಕಡೆ ನಮ್ಗೆ ಆಸರ ಆಗತ್ತ ಅಂತಕ್ಕಂಥದನ್ನ ಇಟ್ಕೊಂಡು ನಮ್ಮ ರೈತ ಬಾಂಧವರು ಮಾಡಿದ್ದಾರೆ. ನೋಡ್ಬೋದು ನೀವು, ತಾವಿಲ್ಲಿ ಕುಂಟೆನ ಹೊಡೆದು ಅದರಲ್ಲೇ ಒಂದು ಬೀಜಗಳನ್ನ ಉಗ್ಗಿದ್ದಾರೆ. 1 ರಿಂದ 2 kg ಅಥವಾ ಬೀಜ ಹೋಗುತ್ತೆ, ಇದು ಅಂದಾಜು ನನ್ನ ಪ್ರಕಾರ. ಇವತ್ತು ಮಾರ್ಕೆಟ್ ಅಲ್ಲಿ 6,000 ರೂಪಾಯಿ ಕ್ವಿಂಟಲ್, 22,000 ರೂಪಾಯಿ ಕ್ವಿಂಟಾಲಿಗಿದೆ ಅಂತ ಇವತ್ತು ಸಾಸಿವೆ. ಹಾಗಾಗಿ ಖಾಲಿ ಬಿಡೋಕ್ಕಿಂತ ಬದಲಾಗಿ ಇಂಥ ಒಂದು ಬೆಳೆನ ಬೆಳೆದು ಬಹಳ ಉತ್ತಮ ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ. ಇಷ್ಟು ಹೇಳ್ತಾ ನನ್ನ ಇವತ್ತಿನ ಈ ಒಂದು ವಿಡಿಯೋನ ಇಲ್ಲಿಗೆ ಮುಗಿಸ್ತೇನೆ. ಇದೇ ತರದ ಮಾಹಿತಿಗಳಿಗಾಗಿ ಕೃಷಿ ಜೊತೆ ವಿರೂಪಾಕ್ಷ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ರಿ, ಶೇರ್ ಮಾಡ್ರಿ ಮತ್ತು ಬೆಲ್ ಬಟನ್ ಲೈಕ್ ಮಾಡ್ರಿ ಅಂತ ಹೇಳ್ತಾ ನನ್ನ ಮಾತುಗಳನ್ನ ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ.